ಜನಸ್ಪಂದನ ಕಾರ್ಯಕ್ರಮದ ತಮಾನೋತ್ಸವ ಸಂಭ್ರಮಾಚರಣೆ ಪ್ರಯುಕ್ತ ಉಚಿತ ಆರೋಗ್ಯ ಮತ್ತು ಕಿಡ್ನಿ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು, ತಾಲೂಕಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಅಣ್ಣ, ಈಗ ನಮ್ಮ ತಾಲೂಕವರೇ ಬರಬೇಕಾ, ಪಕ್ಕ ಗುಬ್ಬಿ, ತಿಪ್ಟೂರು, ತುರುವೇಕೆರೆಯಿಂದ ಬರ್ಬಹುದಾ? ಒಂದೇ ಮಾತಲ್ಲಿ ಶಾಸಕರು ಒಂದೇ ಮಾತಲ್ಲಿ ಹೇಳಿರೋ, ಇದರಲ್ಲಿ ಜಾತಿ ಭೇದ ಪಕ್ಷಾತೀತವಾಗಿ ಯಾವುದೇ ತರದ ಯಾವ ರಾಜ್ಯದವರ ಬರ್ಲಿ, ಬರೀ ಜಿಲ್ಲೆಯವರಲ್ಲ, ಬೇರೆಯವರು ಬಂದ್ರು ಅವರು ಅವತ್ತು ಚಿಕಿತ್ಸೆಯನ್ನ ಪಡಿಬಹುದು. ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಎಸ್ಬಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆರೋಗ್ಯ ಮತ್ತು ಕಿಡ್ನಿ ತಪಾಸಣಾ ಶಿಬಿರವನ್ನು ಚಿಕ್ಕನಾಯಕನಹಳ್ಳಿಯ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಫೆಬ್ರವರಿ 16ರಂದು ಹಮ್ಮಿಕೊಂಡಿದ್ದು, ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ನುರಿತ ವೈದ್ಯರ ತಂಡ ತಪಾಸಣೆ ನಡೆಸಲಿದೆ. ಹಾಗಾಗಿ ಇದರ ಸದುಪಯೋಗವನ್ನು ತಾಲೂಕಿನ ಜನತೆ ಪಡೆದುಕೊಳ್ಳಬೇಕು ಎಂದರು. ಇವತ್ತಿನ ದಿನಗಳಲ್ಲಿ ಕೆಲವು ಆಹಾರ ಪದ್ಧತಿಯಿಂದ ಮನುಷ್ಯನ ಆರೋಗ್ಯವೂ ಕೂಡ ಹಾಳಾಗುತ್ತಿದೆ. ಹಾಗಾಗಿ ತಾಲೂಕಿನ ಜನತೆ ಆರೋಗ್ಯದ ಕಡೆಯೂ ಹೆಚ್ಚು ಗಮನ ಹರಿಸಬೇಕು. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಚಿಕಿತ್ಸೆ ಪಡೆಯಬಹುದು ಎಂದರು. ವೈದ್ಯಾಧಿಕಾರಿಗಳು ಖಂಡಿತ ಇದೊಂದು ಸೇವೆ. ಅವರನ್ನ ವೈದ್ಯ ನಾರಾಯಣ ಹರಿ ಅಂತ ನಾವು ಕರಿತೇವೆ. ಅವ್ರನ್ನ ನಂಬ್ಕೊಂಡಿದ್ದೇವೆ. ದೇವ್ರ ಸಮಾನ ಅಂತ ನಾವು ವೈದ್ಯರನ್ನ ನಾವ್ಯಾರು ಕೂಡ ಜೀವ ಉಳಿಸೋಕ್ಕಾಗಲ್ಲ. ಅವ್ರ ಪ್ರಯತ್ನ ಇದೆಯಲ್ಲ ಕೊನೆಗಳಿಗೆವರೆಗೂ ಇಲ್ಲ ಆಗಲ್ಲ, ಇವ್ರು ಉಳಿಯಲ್ಲ ಅಂತ ಯಾವ ವೈದ್ಯರು ಕೂಡ ಮನೆ ಕಳಿಸಿರೋಂಥ ನಿದರ್ಶನ ಇಲ್ಲ. ಅದರಿಂದ ಅವರ ಪ್ರಯತ್ನಗಳು ಕೊನೆ ವೃತ್ತಿ ಪರವಾಗಿ ಮಾಡ್ತಾರೆ. ಖಂಡಿತ ಅವ್ರ ಬಗ್ಗೆ ನಾವೆಲ್ಲ ಪೂಜ್ಯ ಭಾವನೆ ಇಟ್ಕೊಂಡು ದೇವರು ಅಂತಲೇ ನಂಬ್ಕೊಂಡಿದ್ದೇವೆ. ಖಂಡಿತ ಈ ಸೇವೆ ಇದೆಯಲ್ಲ, ಇದು ನಾವ್ಯಾರು ಕೂಡ ಏನು ದುಡ್ಡು ಕೊಟ್ಟು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಇರ್ತಕ್ಕಂಥದ್ದನ್ನ ನಾವು ಗುರುತಿಸಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ರೆ ಅವರೊಂದು ಆರೋಗ್ಯಕರವಾಗಿ ಬಾಳಲಿಕ್ಕೆ ಅನುಕೂಲ ಆಗುತ್ತೆ. ಇದೊಂದೆಲ್ಲೋ ಕೂಡ ಒಂದು ನಮ್ಮ ಭಗವಂತನ ಕೂಡ ಮೆಚ್ಚಂತ ಸೇವೆ ಅಂತ ಭಾವಿಸ್ಕೊಂಡು, ಇದು ಮತ್ತೆ ಶಿಕ್ಷಣ ಇವೆರಡಕ್ಕೂ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರ ಶಿಕ್ಷಣ ಎಲ್ಲಿಗೆ ಹೋಗುತ್ತೆ. ನಮ್ಮ ಬರ್ಕೊಟ್ಟು ಬಂದು ಅವಳು ದುಡಿತಾರೆ ಹೆಣ್ಮಕ್ಳು, ಅವಳಿಗೆ ಆ ಆಲೋಚನೆ ಬಂತು, ನನ್ನ ಗಂಡ ತೀರೋಗಿರ್ಬೋದು, ಬೇರೆ ಅವರಿಂದ ಒಂದು 8 ಜನಕ್ಕೆ ಜೀವನ ಉಳಿಲಿ ಅಂತಕ್ಕಂಥದ್ದು 8 ಅಂಗಗಳನ್ನ ಮೆರೆದಂಥ ಮಹಿಳೆನೂ ಕೂಡ ನಮ್ಮಲ್ಲೇ ನಿದರ್ಶನ ಇದೆ. ಹನುಮಂತಪುರದ ಅಂಗನವಾಡಿ ಟೀಚರು. ಮತ್ತು ಆಕಿದ ಸಾಲ ಎಲ್ಲ ಇತ್ತು, ಅದನ್ನೆಲ್ಲ ನಾವು ಅವಾಗ ತೀರಿಸಿದ್ವಿ. ಅವಾಗ ಇದೇ ಒಂದು ಹೆಲ್ತ್ ಕ್ಯಾಂಪ್ ಟೈಮಲ್ಲೇ ತೀರಿಸಿದ್ವಿ. ಹಿಂಗೆ ಪತ್ರಿಕಾಗೋಷ್ಠಿಯಲ್ಲಿ ತಿಪಟೂರಿನ ಪ್ರಖ್ಯಾತ ವೈದ್ಯ ಹಾಗೂ ಸಮಾಜ ಸೇವಕ ಡಾ. ಶ್ರೀಧರ್ ಮಾತನಾಡಿ, ವಿಶೇಷವಾಗಿ ಕಿಡ್ನಿ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗೆ ತಪಾಸಣೆ ನಡೆಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿಬಿರ ಮುಗಿದ ನಂತರ ಚುಂಚನಗಿರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದರು. ಮತ್ತು ಇಲ್ಲಿ ಸ್ಕ್ರೀನಿಂಗ್ ಮಾಡಿ ಆದಷ್ಟು ನಿಮಗೆ ಏನಾಗುತ್ತೆ ಟ್ರೀಟ್ಮೆಂಟು ಜನಗಳಿಗೆ ನಾವು ಇಲ್ಲೇ ಕೊಡ್ತೀವಿ. ಅಕಸ್ಮಾತ್ ಏನಾದರೂ ಅವರಿಗೆ ಅಡ್ಮಿಷನ್ಸ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಓಕೆ, ಆಲ್ರೆಡಿ ನಮ್ಮ ಬಾಬು ಸರ್ ಹೇಳಿದ್ದಾರೆ, ನಾವು ಅವ್ರನ್ನ ಆದಿಚುಂಚನಗಿರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ನಾವು ಉಚಿತವಾಗಿ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಎಲ್ಲ ನಮ್ಮ ಅಮ್ಮನೂ ಚೆನ್ನಾಗಿದ್ದಾರೆ, ಟ್ರಾನ್ಸ್ಪ್ಲಾಂಟ್ ಆಗಿ 1 ತಿಂಗಳಾಗಿದೆ. ತುಂಬ ಚೆನ್ನಾಗಿದೆ, ಕಡಿಮೆ ದರದಲ್ಲಿ ಮಾಡಿಕೊಡ್ತೀವಿ. ನಿಮ್ಮ ಹೆಸರು? ಸಿದ್ದರಾಜು.